ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲದಲ್ಲಿ ಶ್ರೀ ಮಲಯಪ್ಪ ಸ್ವಾಮಿಯವರಿಗೆ ಶಾಸ್ತ್ರೋಕ್ತವಾಗಿ ಸ್ನಪನ ತಿರುಮಂಜನ. ಸರ್ವಾಲಂಕಾರ ಶೋಭಿತರಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯ ದಿವ್ಯ ದರ್ಶನ. ಅಪ್ಪಲಾಯಗುಂಟದಲ್ಲಿ ಕಲ್ಪವೃಕ್ಷ ವಾಹನದಲ್ಲಿ ವಿಹರಿಸುತ್ತಾ ಭಕ್ತರನ್ನು ಅನುಗ್ರಹಿಸಿದ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ. ಶ್ರೀ ಕಾಳಹಸ್ತಿಯಲ್ಲಿ ನಯನಾನಂದಕರವಾಗಿ ಆದಿ ದಂಪತಿಗಳ ನಂದಿವಾಹನ ಸೇವೆ. ಕೋಲಾರದ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಘನವಾಗಿ ಸ್ವಾಮಿಯವರಿಗೆ ಗರುಡ ಸೇವೆ. ಚಿಕ್ಕಮಗಳೂರು ಶ್ರೀ ಮಹಾಲಕ್ಷ್ಮಿ ಆಲಯದಲ್ಲಿ ಸಂಪ್ರದಾಯಬದ್ಧವಾಗಿ ರಥೋತ್ಸವ ಸೇವೆ. ಕಲಿಯುಗ ವೈಕುಂಠವಾದ ತಿರುಮಲದಲ್ಲಿ ಸ್ವಾಮಿಯವರಿಗೆ ವರ್ಷಕ್ಕೊಮ್ಮೆ ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠ ನಕ್ಷತ್ರಕ್ಕೆ ತ್ರಯಾತ್ಮಿಕ ದೀಕ್ಷೆಯೊಂದಿಗೆ ಜ್ಯೇಷ್ಠಾಭಿಷೇಕ ಜರುಗುವುದು ಪ್ರತೀತಿ. ಸ್ವಾಮಿ ಅಮ್ಮನವರಿಗೆ ವರ್ಷವಿಡೀ ಅಲಂಕರಿಸುವ ಕವಚಗಳನ್ನು ತೆಗೆದು ಮೂಲ ರೂಪ ವಿಗ್ರಹಗಳಿಗೆ ಮಾಡುವ ಈ ಅಭಿಷೇಕ ಸೇವೆಯ ವೀಕ್ಷಣೆಯಿಂದ ಸಕಲ ಪಾಪ ಹರಣವಾಗುವುದು. ಜ್ಯೇಷ್ಠಾಭಿಷೇಕದ 2ನೇ ದಿನ ಗುರುವಾರ ತಿರುಮಲ ಕ್ಷೇತ್ರದಲ್ಲಿ ಆಗಮೋಕ್ತವಾಗಿ ಜರುಗಿತು. ತಿರುಮಲ ಶ್ರೀವಾರಿ ಜ್ಯೇಷ್ಠಾಭಿಷೇಕ ಮಹೋತ್ಸವ ಘನವಾಗಿ ಜರುಗುತ್ತಿದೆ. ಸ್ವಾಮಿಯವರಿಗೆ ನಿತ್ಯ ಜರುಗುವ ಅರ್ಚನಾದಿ ಉತ್ಸವಗಳ ಕೈಂಕರ್ಯ ಸೇವೆಯಲ್ಲಿ ಶ್ರೀ ಮಲಯಪ್ಪ ಸ್ವಾಮಿಯವರ ಪಾದಗಳಿಗೆ ಮಾತ್ರವೇ ಅರ್ಚನೆಯನ್ನು ನಿರ್ವಹಿಸುವರು. ಆದರೆ ಜ್ಯೇಷ್ಠಾಭಿಷೇಕ ಸಮಯದಲ್ಲಿ ಮಾತ್ರ ಮಲಯಪ್ಪ ಸ್ವಾಮಿಯವರಿಗೆ ಶಿರಸಾದಿ ಪರ್ಯಂತ ಅಭಿಷೇಕೋತ್ಸವ ನಿರ್ವಹಿಸುವುದು ಸಂಪ್ರದಾಯ. ಈ ಪ್ರಯುಕ್ತ ಉತ್ಸವಗಳ 2ನೇ ದಿನ ಗುರುವಾರ ಬೆಳಿಗ್ಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರಿಗೆ ಅಷ್ಟೋತ್ತರ ಶತಕಳಸಾಭಿಷೇಕವನ್ನು ಆಗಮೋಕ್ತವಾಗಿ ಜರುಗಿತು. ಅರ್ಚಕರು, ಋತ್ವಿಕರು ಕಳಸ ಸ್ಥಾಪನೆ, ಕಳಸಾರಾಧನೆಗಳೊಂದಿಗೆ ಪುರುಷ ಸೂಕ್ತ, ಶ್ರೀ ಸೂಕ್ತ, ಭೂಸೂಕ್ತ ಮತ್ತಿತರ ಪಂಚಸೂಕ್ತಗಳನ್ನು ಪಠಿಸುತ್ತಾ ಪವಿತ್ರ ಕಳಸ ದ್ರವ್ಯಗಳೊಂದಿಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರಿಗೆ ಅಷ್ಟೋತ್ತರ ಶತಕಳಸಾಭಿಷೇಕವನ್ನು ಪೂರ್ಣಗೊಳಿಸಿದರು. ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವೇ ತ್ರಿಪಾದೂರ್ಧ್ವ ಉದಯೇತ್ ಪುರುಷಃ. ಆನಂತರ ಚಂದನಾದಿ ಮಂಗಳ ದ್ರವ್ಯಗಳಿಂದ ಅಲಂಕರಿಸಿ ತುಳಸಿ ಮಾಲೆಗಳನ್ನು ಸಮರ್ಪಿಸಿ ಧೂಪದೀಪ ನಿವೇದನೆಗಳೊಂದಿಗೆ ಆರತಿಯನ್ನು ಸಮರ್ಪಿಸಿದರು. ಅಶೇಷ ಭಕ್ತ ಕೋಟಿ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯ ಪ್ರತ್ಯಕ್ಷ ಪ್ರಸಾರದಲ್ಲಿ ಸ್ವಾಮಿಯ ಅಭಿಷೇಕವನ್ನು ಕಣ್ತುಂಬಿಕೊಂಡು ಪುನೀತರಾದರು. ತಿರುಪತಿ ಸಮೀಪವಿರುವ ಅಪ್ಪಲಾಯಗುಂಟ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಆಗಮೋಕ್ತವಾಗಿ ಜರುಗುತ್ತಿದೆ. ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಅಪ್ಪಲಾಯಗುಂಟ ಕ್ಷೇತ್ರದಲ್ಲಿ ಈ ತಿಂಗಳ 17ನೇ ತಾರೀಖಿನಿಂದ 25ನೇ ತಾರೀಖಿನವರೆಗೂ ಸ್ವಾಮಿಯವರ ವಾರ್ಷಿಕ ಬ್ರಹ್ಮೋತ್ಸವಗಳು ನವಾತ್ಮಿಕ ದೀಕ್ಷೆಯೊಂದಿಗೆ ಆಗಮೋಕ್ತವಾಗಿ ಜರುಗಲಿದೆ. ಈ ಪ್ರಯುಕ್ತ 4ನೇ ದಿನ ಗುರುವಾರ ಬೆಳಿಗ್ಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯವರು ಕಲ್ಪವೃಕ್ಷ ವಾಹನದಲ್ಲಿ ಸರ್ವಾಲಂಕಾರ ಭೂಷಿತರಾಗಿ ಆಸೀನರಾಗಿ ಭಕ್ತ ಕೋಟಿಯನ್ನು ಆಶೀರ್ವದಿಸಿದರು. ದೇವತಾ ವೃಕ್ಷ ಕಲ್ಪವೃಕ್ಷದಲ್ಲಿ ಸ್ವಾಮಿಯವರನ್ನು ದರ್ಶಿಸಿದರೆ ಇಷ್ಟಗಳು ಸಿದ್ಧಿಸುವುದು ಎಂಬುದು ಐತಿಹ್ಯ. ಮೊದಲಿಗೆ ಅರ್ಚಕರು ಕಲ್ಪವೃಕ್ಷ ವಾಹನದಲ್ಲಿ ಆಸೀನರಾದ ಸ್ವಾಮಿ ಅಮ್ಮನವರಿಗೆ ಪ್ರತ್ಯೇಕವಾಗಿ ನೀರಾಜನ ಸಮರ್ಪಿಸಿದರು. ಆನಂತರ ತಾಳಮೇಳ, ಕೋಲಾಟಗಳು, ಮಂಗಳವಾದ್ಯ, ಕಲಾ ಪ್ರದರ್ಶನಗಳು ಮುಗಿಲು ಮುಟ್ಟಿದ ಭಕ್ತರ ಗೋವಿಂದನಾಮ ಸ್ಮರಣೆಗಳ ನಡುವೆ ಅಪ್ಪಲಾಯಗುಂಟ ಕ್ಷೇತ್ರದ ಆಲಯದ ಮಾಡ ಬೀದಿಗಳಲ್ಲಿ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯವರ ಕಲ್ಪವೃಕ್ಷ ವಾಹನ ಸೇವೆಯ ಉತ್ಸವ ಶೋಭಿತವಾಗಿ ಸಾಗಿತು. ಪ್ರದೋಷ ನಂದಿ ವಾಹನದಲ್ಲಿ ಅರ್ಧನಾರೀಶ್ವರರ ಅದ್ಭುತ ದರ್ಶನದೊಂದಿಗೆ ಶ್ರೀ ಕಾಳಹಸ್ತಿ ಮಹಾಕ್ಷೇತ್ರವು ಆಧ್ಯಾತ್ಮಿಕ ಪರಿಮಳವನ್ನು ಹೊರಸೂಸಿತು.
ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ಪ್ರದೋಷ ಸಮಯದಲ್ಲಿ ಜ್ಞಾನ ಪ್ರಸನ್ನಾಂಬ ಸಮೇತ ಶ್ರೀ ವಾಯುಲಿಂಗೇಶ್ವರ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಹಲವು ಬಗೆಯ ಸುಗಂಧಭರಿತ ಪುಷ್ಪಮಾಲೆಗಳು, ಚಂದನ, ವಿಭೂತಿ, ಪರಿಮಳ ದ್ರವ್ಯಗಳೊಂದಿಗೆ ಸುಂದರವಾಗಿ ಅಲಂಕರಿಸಿ ಬೆಳ್ಳಿಯ ನಂದಿ ವಾಹನದಲ್ಲಿ ಆಸೀನರನ್ನಾಗಿಸಿದರು. ನಂತರ ತಾಳಮೇಳ, ಮಂಗಳವಾದ್ಯಗಳ ನಡುವೆ ಶಾಸ್ತ್ರೋಕ್ತವಾಗಿ ಪೂಜೆಗಳನ್ನು ನಿರ್ವಹಿಸಿ ಆರತಿಯನ್ನು ಸಮರ್ಪಿಸಿದರು. ತದನಂತರ ಭಕ್ತರ ಜಯ ಜಯ ಧ್ವನಿಗಳ ನಡುವೆ ಆಲಯದ ಪ್ರದಕ್ಷಿಣೆಯಾಗಿ ಸ್ವಾಮಿ ಅಮ್ಮನವರ ನಂದಿ ವಾಹನ ಸೇವೆ ಭಕ್ತಿಪೂರ್ವಕವಾಗಿ ಜರುಗಿತು. ಆನಂತರ ಧ್ವಜಸ್ತಂಭ ಪ್ರಾಂಗಣದಲ್ಲಿ ಉತ್ಸವ ಮೂರ್ತಿಯನ್ನು ಆಸೀನರಾಗಿಸಿ ಪ್ರದೋಷ ಮಹಾಮಂಗಳ ನೀರಾಜನ ಸಮರ್ಪಿಸಿದರು. ತಿರುಮಲ ತಿರುಪತಿ ದೇವಸ್ಥಾನಂ ಕಾಲ್ನಡಿಗೆಯಲ್ಲಿ ಬರುವ ಭಕ್ತರಿಗೆ ವಿಶೇಷ ಸಂದೇಶವನ್ನು ತಿಳಿಸಿದೆ. ತಿರುಮಲ ಶ್ರೀವಾರಿ ಕಾಲ್ನಡಿಗೆ ಮಾರ್ಗದಲ್ಲಿ ಹೋಗುವಾಗ 12,000 ಮೆಟ್ಟಿಲಿನ ಬಳಿ ದಿವ್ಯ ದರ್ಶನ ಟೋಕನ್ ಸ್ಕ್ಯಾನಿಂಗ್ ಅನ್ನು ಟಿಟಿಡಿಯು ಪುನಃ ಪ್ರಾರಂಭಿಸಿದೆ. ಇದಕ್ಕೆ ಸಂಬಂಧಿಸಿದ ಟ್ರಯಲ್ ರನ್ ಗುರುವಾರ ನಿರ್ವಹಿಸಿದರು. ಶ್ರೀವಾರಿ ಮೆಟ್ಟಿಲ ಬಳಿ ದಿವ್ಯ ದರ್ಶನದ ಟಿಕೆಟ್ಗಳನ್ನು ಪಡೆದ ಭಕ್ತರು ಶುಕ್ರವಾರದಿಂದ ಕಡ್ಡಾಯವಾಗಿ 12,000 ಮೆಟ್ಟಿಲ ಬಳಿ ಸ್ಕ್ಯಾನಿಂಗ್ ಮಾಡಿಸಬೇಕು. ಇಲ್ಲವಾದರೆ ಇದಕ್ಕಿಂತ ಮೊದಲಿನ ರೀತಿಯಲ್ಲಿ ದಿವ್ಯ ದರ್ಶನ ಟೋಕನ್ ಅನ್ನು ಸ್ಕ್ಯಾನಿಂಗ್ ಮಾಡಿಸಿಕೊಂಡು ಭಕ್ತರನ್ನು ದರ್ಶನದ ಕ್ಯೂ ಲೈನ್ನಲ್ಲಿ ಅನುಮತಿ ಕೊಡಲಾಗುತ್ತದೆ. ಭಕ್ತರು ಈ ಬದಲಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಅದಕ್ಕೆ ತಕ್ಕ ಹಾಗೆ ದರ್ಶನಕ್ಕೆ ಬರಬೇಕು ಎಂದು ಟಿಟಿಡಿ ವಿಜ್ಞಾಪಿಸಿದೆ. ಶ್ರೀವಾರಿ ಮೆಟ್ಟಿಲು ಮಾರ್ಗದಲ್ಲಿ ಸ್ಕ್ಯಾನ್ ಮಾಡಿರುವ ಟೋಕನ್ ಇದ್ದರೆ ಶ್ರೀವಾರಿ ದರ್ಶನ. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರನ್ನು ಗುರುವಾರ ಬೆಳಗ್ಗೆ ತಮಿಳುನಾಡಿನ ಶ್ರೀರಂಗಂ ಆಂಡವನ್ ಆಶ್ರಮದ ಮಠಾಧಿಪತಿಗಳಾದ ಸ್ವಾಮಿಯವರು ದರ್ಶಿಸಿದರು. ಶ್ರೀರಂಗಂ ಆಂಡವನ್ ಆಶ್ರಮದ ಮಠಾಧಿಪತಿಗಳಾದ ಶ್ರೀ ವರಾಹ ಮಹಾದೇಶಿಕನ್ ಸ್ವಾಮಿಯವರು ಶಿಷ್ಯ ವೃಂದದೊಂದಿಗೆ ಆಲಯದ ಬಳಿಗೆ ಬಂದಾಗ ಆಲಯದ ಡೆಪ್ಯೂಟಿ ಇಒ ಚಕ್ರವರ್ತಿ ಗೋವಿಂದರಾಜನ್ ಅರ್ಚಕರು ಆಲಯದ ದೊಡ್ಡ ಮರ್ಯಾದೆಯೊಂದಿಗೆ ಸ್ವಾಗತಿಸಿ ದರ್ಶನದ ಏರ್ಪಾಟು ಮಾಡಿದರು. ದರ್ಶನದ ನಂತರ ಅಮ್ಮನವರ ತೀರ್ಥ ಪ್ರಸಾದ ಶಠಾರಿ ವಸ್ತ್ರಗಳನ್ನು ಸ್ವಾಮೀಜಿಯವರಿಗೆ ಸಮರ್ಪಿಸಿದರು. ಓಂ ಶ್ರೀ ಪದ್ಮಾವತಿ ದೇವ್ಯೈ ನಮಃ. ಓಂ ಶ್ರೀ ಪದ್ಮಾವತಿ ದೇವ್ಯೈ ನಮಃ. ಓಂ ಶ್ರೀ ಪದ್ಮಾವತಿ ದೇವ್ಯೈ ನಮಃ. ಲೋಕ ಕಲ್ಯಾಣಾರ್ಥ ತಿರುಪತಿಯ ಅಲಿಪಿರಿ ಸಪ್ತ ಗೋಪ್ರದಕ್ಷಿಣಾ ಮಂದಿರದಲ್ಲಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮವು ನಿರಂತರವಾಗಿ ಜರುಗುತ್ತಿದೆ. ಸರ್ವಮಂಗಳ ಪ್ರದಾಯಕ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಕರುಣಾ ಕಟಾಕ್ಷಕ್ಕಾಗಿ ಅಶೇಷ ಭಕ್ತ ಕೋಟಿ ಎದುರು ನೋಡುತ್ತಿದೆ. ಕ್ಷಣಕಾಲ ದರ್ಶನದೊಂದಿಗೆ ಜನ್ಮ ಜನ್ಮಗಳ ಪಾಪಗಳನ್ನು ನಿರ್ಮೂಲ ಮಾಡುವ ಸ್ವಾಮಿಯ ಬಳಿ ಸಂಕಲ್ಪಪೂರ್ವವಾಗಿ ಯಜ್ಞ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಭಕ್ತರ ಜನ್ಮ ಜನ್ಮಗಳ ಭಾಗ್ಯ. ಲೋಕದ ಕ್ಷೇಮಕ್ಕಾಗಿ ಅಗ್ರಸ್ಥಾನ ಕೊಡುವ ತಿರುಮಲ ತಿರುಪತಿ ದೇವಸ್ಥಾನಂ ಬಹಳ ಪ್ರತಿಷ್ಠಾತ್ಮಕವಾಗಿ ಮಾಡುವ ಕಾರ್ಯಕ್ರಮವೇ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮ. ಈ ಶುಭ ಕಾರ್ಯಕ್ರಮದಲ್ಲಿ ಶ್ರೀನಿವಾಸನ ಮಂಗಳ ಶಾಸನಗಳೊಂದಿಗೆ ಈ ಕ್ರತುವು ಮತ್ತಷ್ಟು ಮಂಗಳಕರವಾಗಿ ಭಕ್ತರಿಗೆ ಅಭೀಷ್ಟ ಪ್ರದಾಯವನ್ನು ಸಿದ್ಧಿಸುವುದು. ಈ ಸಂದರ್ಭವಾಗಿ ತಿರುಪತಿಯ ಅಲಿಪಿರಿ ಶ್ರೀ ವೆಂಕಟೇಶ್ವರ ಸಪ್ತ ಗೋಪ್ರದಕ್ಷಿಣಾ ಮಂದಿರದಲ್ಲಿ ಪ್ರತ್ಯೇಕವಾಗಿ ಏರ್ಪಾಟು ಮಾಡಿದ ಯಾಗ ಮಂಟಪದಲ್ಲಿ ಎಸ್ವಿ ವೇದ ವಿಶ್ವವಿದ್ಯಾಲಯದ ವೈಖಾನಸ ಆಗಮ ಪಂಡಿತರು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸುದರ್ಶನ ಚಕ್ರ ತಾಳ್ವಾರರನ್ನು ಆಸೀನರಾಗಿಸಿ ವೈದಿಕ ಪೂಜೆಗಳನ್ನು ಪೂರ್ಣಗೊಳಿಸಿ ಆನಂತರ ವೇದ ಮಂತ್ರೋಚ್ಚಾರಣೆಗಳ ನಡುವೆ ಮಹಾ ಸಂಕಲ್ಪಪೂರ್ವಕವಾಗಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿ ಸಮರ್ಪಿಸಿದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ತಾರೀಖಿನಿಂದ 21ನೇ ತಾರೀಖಿನವರೆಗೆ ಬೆಳಗ್ಗೆ 8 ಗಂಟೆಗೆ ತಿರುಮಲದಿಂದ ಪ್ರತ್ಯಕ್ಷ ಪ್ರಸಾರದಲ್ಲಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ 3 ಕನ್ನಡದಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ಅನ್ನ ಸಂತರ್ಪಣೆ ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಗೋವಿಂದರಾಜಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ ಮಾಡಲಾಯಿತು. ತದನಂತರ ಸಂಜೆ ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ಸರ್ವಾಲಂಕೃತಗೊಂಡ ಉತ್ಸವ ಮೂರ್ತಿಯನ್ನು ಗರುಡ ವಾಹನದ ಮೇಲೆ ಆಸೀನಗೊಳಿಸಿ ಬಳಿಕ ಷೋಡಶೋಪಚಾರ ಪೂಜೆಗಳನ್ನು ಸಲ್ಲಿಸಿ ಪ್ರಾಕಾರೋತ್ಸವವನ್ನು ಮಾಡಲಾಯಿತು. ಭಕ್ತರು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಧರ್ಮಪುರಿ ಜಿಲ್ಲೆ ಎಎಸ್ಟಿಸಿ ನಗರದಲ್ಲಿರುವ ಅರುಳ್ಮಿಕು ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಮಹಾಕುಂಭಾಭಿಷೇಕ ಮಹೋತ್ಸವವು ವೈಭವವಾಗಿ ಜರುಗಿತು. ಇದರ ಅಂಗವಾಗಿ ಆಲಯದಲ್ಲಿ ವಿನಾಯಕ ಪೂಜೆ, ಗಣಪತಿ ಹೋಮ, ನವಗ್ರಹ ಹೋಮ, ಕಳಸ ಸ್ಥಾಪನೆ ನಿರ್ವಹಿಸಿದರು. ಇದರ ನಂತರ ಮುಂಜಾನೆ ಕಳಸ ತೀರ್ಥಗಳಿಗೆ ವಿಶೇಷ ಪೂಜೆಗಳು, ದೀಪಾರಾಧನೆ ನಡೆಯಿತು. ತರುವಾಯ ನವಗ್ರಹ ಹೋಮ, ಪಂಚಸೂಕ್ತ ಹೋಮ, ದುರ್ಗಾ ಸಹಸ್ರನಾಮ ಮಹಾಶಾಂತಿ ಹೋಮವನ್ನು ನೆರವೇರಿಸಿದ ತರುವಾಯ ಶ್ರೀಮಠದಿಂದ ಪವಿತ್ರ ನೀರನ್ನು ವಿಮಾನ ಗೋಪುರದ ಕಳಸಕ್ಕೆ ಪ್ರೋಕ್ಷಿಸಿ ಕುಂಭಾಭಿಷೇಕವನ್ನು ನಿರ್ವಹಿಸಿದರು. ನಂತರ ಶ್ರೀ ಸಿದ್ಧಿ ವಿನಾಯಕನಿಗೆ ವಿಶೇಷ ಪೂಜೆಗಳು ನಡೆದವು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದರು. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಕೆರೆ ಸಂತೆಯಲ್ಲಿ ನೆಲೆಸಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿತು. ರಥೋತ್ಸವದ ನಿಮಿತ್ತ ಮಹಾಲಕ್ಷ್ಮಿ ಮತ್ತು ಉಪಾಲಯಗಳಲ್ಲಿರುವ ದೇವರ ಉತ್ಸವ ಮೂರ್ತಿಗಳನ್ನು ನೂತನ ವಸ್ತ್ರಾಭರಣಗಳು ಹಾಗೂ ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ನಂತರ ಆಲಯ ಪ್ರದಕ್ಷಿಣೆಯಾಗಿ ಬಂದು ಗ್ರಾಮದಲ್ಲಿ ಉತ್ಸವವನ್ನು ಮಾಡಲಾಯಿತು. ತರುವಾಯ ಅಮ್ಮನವರ ಉತ್ಸವ ಮೂರ್ತಿಯನ್ನು ರಥದ ಮುಂದೆ ಆಸೀನಗೊಳಿಸಲಾಯಿತು.
ಬಳಿಕ 108 ಎಡೆಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಲಾಯಿತು. ತದನಂತರ ಅಮ್ಮನವರ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಆಸೀನಗೊಳಿಸಿ ಪೂಜಿಸಲಾಯಿತು. ತರುವಾಯ ಸಹಸ್ರಾರು ಭಕ್ತರ ನಡುವೆ ಸಡಗರ ಸಂಭ್ರಮದಿಂದ ರಥೋತ್ಸವವು ಜರುಗಿತು. ಉಡುಪಿ ಕಲ್ಯಾಣಪುರ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ದೇವರಿಗೆ ವಿಶೇಷವಾಗಿ ಅಲಂಕರಿಸಿ ಆರತಿಯನ್ನು ಬೆಳಗಿದರು. ನಂತರ ವಿವಿಧ ವಾದ್ಯ, ಭಜನೆ, ಕೊಳಲು ವಾದ್ಯ, ವೇದ ಮಂತ್ರಗಳಿಂದ ಪಲ್ಲಕ್ಕಿ ಉತ್ಸವವನ್ನು ಮಾಡಲಾಯಿತು. ಅಷ್ಟಾವಧಾನ ಸೇವೆಯೊಂದಿಗೆ ತೊಟ್ಟಿಲು ಪೂಜೆಯು ಅತ್ಯಂತ ವೈಭವದಿಂದ ಜರುಗಿತು. ಕೋಲಾರ ಜಿಲ್ಲೆ ಹರಟಿ ಗ್ರಾಮದಲ್ಲಿ ಊರ ಹಬ್ಬವು ವೈಭವದಿಂದ ಜರುಗಿತು. ಇದರ ನಿಮಿತ್ತ 7 ಊರುಗಳ ಗ್ರಾಮ ದೇವತೆಯಾದ ಪಟಾಲಮ್ಮ ದೇವಾಲಯ ಮತ್ತು ಗ್ರಾಮದಲ್ಲಿರುವ ಇನ್ನಿತರ ದೇವಾಲಯಗಳಲ್ಲಿರುವ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ನಂತರ ಪೂಜೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ದೇವರುಗಳ ದರ್ಶನ ಪಡೆದು ಧನ್ಯರಾದರು. ನಂತರ ಗ್ರಾಮಸ್ಥರೆಲ್ಲ ದೀಪಗಳನ್ನು ಮೈಸೂರಿನ ವಿಶ್ವೇಶ್ವರ ನಗರದಲ್ಲಿರುವ
ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಶ್ರೀ ಕನ್ನಿಕಾ ಪರಮೇಶ್ವರಿಗೆ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಮೊದಲಿಗೆ ಶ್ರೀ ಕನ್ನಿಕಾ ಪರಮೇಶ್ವರಿ ಉತ್ಸವ ಮೂರ್ತಿಯನ್ನು ನೂತನ ವಸ್ತ್ರ ಹಾಗೂ ಸಕಲಾಭರಣಗಳಿಂದ ಕಣ್ಣು ಕೋರೈಸುವಂತೆ ಅಲಂಕಾರವನ್ನು ಮಾಡಿ ಮಂದಿರದ ಆವರಣದಲ್ಲಿ ಆಸೀನಗೊಳಿಸಲಾಯಿತು. ತದನಂತರ ದೇವಿಗೆ ಕುಂಕುಮಾರ್ಚನೆ, ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಮಹಾಪೂಜೆಯನ್ನು ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಆಯುರ್ವೈಶ್ಯ ಮಹಾಸಭಾ ಮೈಸೂರಿನ ಅಧ್ಯಕ್ಷರಾದ ಕೆ ಆನಂದಕೃಷ್ಣ ಅವರ ನೇತೃತ್ವದಲ್ಲಿ ಶ್ರೀ ವಾಸವಿ ಟ್ರಸ್ಟ್ ಮೈಸೂರು ಸಹಭಾಗಿತ್ವದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ನಾಡಿನ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ವಾಸವಿ ಸರಸ್ವತಿ ಪುರಸ್ಕಾರವನ್ನು ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ತೆಪ್ಪೋತ್ಸವ ಜೂನ್ 17ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೂ ಸಂಜೆ 6:30ಕ್ಕೆ ತಿರುಚಾನೂರಿನಿಂದ ಪ್ರತ್ಯಕ್ಷ ಪ್ರಸಾರ. ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.